ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಪ್ರಧಾನಿ ಮನಮೋಹನ್ ಸಿಂಗ್ ನಾಳೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ನಾಳೆ ಮಧ್ಯಾಹ್ನ 3:30ಕ್ಕೆ ಈ ಸಭೆ ನಡೆಯುತ್ತೆ. ಅಣ್ಣಾ ಹಜಾರೆ ಉಪವಾಸ ಸತ್ಯಾಗ್ರಹ 8ನೇ ದಿನಕ್ಕೆ ಕಾಲಿಟ್ಟಿದ್ರೂ ಕೂಡ ಬಿಕ್ಕಟ್ಟು ಪರಿಹಾರದ ಯಾವ ಪ್ರಯತ್ನವೂ ಇದುವರೆಗೆ ಯಶ ಕಂಡಿಲ್ಲ. ಈ ನಡುವೆ ಅಣ್ಣಾ ಟೀಮ್ನ ಬೇಡಿಕೆಗಳ ಬಗ್ಗೆ ಚರ್ಚಿಸಲು ಪ್ರಧಾನಿ ಮನಮೋಹನ್ ಸಿಂಗ್ ನಾಳೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ನಾಳೆ ಮಧ್ಯಾಹ್ನ 3:30ಕ್ಕೆ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಜನಲೋಕಪಾಲ್ ಬಿಕ್ಕಟ್ಟು ಕುರಿತು ಗಂಭೀರ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಇದೆ. ಇನ್ನು ಸರ್ವಪಕ್ಷ ಸಭೆ ನಡೆಸೋ ಘೋಷಣೆ ಹೊರಬೀಳ್ತಾ ಇದ್ದಂತೆ ಲೋಕಪಾಲ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಭಿಷೇಕ್ ಮನು ಸಿಂಘ್ವಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಈ ಎಲ್ಲದರ ಬಗ್ಗೆ ಮಾಹಿತಿ ಪಡೆಯೋಣ. ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿರ್ತಕ್ಕಂಥ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಅಣ್ಣಾ ಹಜಾರೆ ಅವರ ಉಪವಾಸದ ಎಫೆಕ್ಟ್ ಏನು ಅಂತ ಕೇಂದ್ರ ಸರ್ಕಾರಕ್ಕೆ ಈ ಹಿಂದೆನೇ ಗೊತ್ತಾಗಿತ್ತು. ಆದರೂ ಕೂಡ 2ನೇ ಬಾರಿ ಅವರು ಉಪವಾಸ ಕೂತಂತಹ 8 ದಿನಗಳ ನಂತರ ಈಗ ಸಂಧಾನಕ್ಕೆ ಮುಂದಾಗಿದ್ದಾರೆ. ಇದು ಏನನ್ನ ತೋರಿಸುತ್ತಿದೆ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಒಟ್ಟು ರಜೆಗಳು ನಿನ್ನೆ ಕಳೆದ ನಂತರ ಇವತ್ತು ಕೇಂದ್ರ ಸರ್ಕಾರ ಮಾತುಕತೆಗೆ ಮುಂದಾಗಿದೆ. ನಿನ್ನೆವರೆಗೆ ಬ್ಯಾಕ್ ಚಾನೆಲ್ಸ್ ನೆಗೋಷಿಯೇಷನ್ಸ್ ನಡೀತಾ ಇತ್ತು. ಮಹಾರಾಷ್ಟ್ರ ಸರ್ಕಾರದ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಉಮೇಶ್ ಸಾರಂಗಿ ದೆಹಲಿಗೆ ಬಂದಿದ್ರು. ಇನ್ನೂ ಕೆಲ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕರ ಮುಖಾಂತರ ಅಣ್ಣಾ ಅವರನ್ನ ತಲುಪುವ ಪ್ರಯತ್ನವನ್ನ ಮಾಡಲಾಗಿತ್ತು. ಆದ್ರೆ ಇವತ್ತು ಟೀಮ್ ಅಣ್ಣಾ ಬೆಳಗ್ಗೆ ಸ್ಪಷ್ಟಪಡಿಸಿದೆ, ಪೊಲಿಟಿಕಲ್ ಡೈಲಾಗ್ಸ್ ಅನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರೇತರ ವ್ಯಕ್ತಿಗಳು ಈ ಒಂದು ಮಾತುಕತೆಯಲ್ಲಿ ಪಾಲ್ಗೊಳ್ಳುವುದು ಬೇಡ, ರಾಜಕೀಯ ನಾಯಕರು ಬರಲಿ ಅಂತಕ್ಕಂಥದ್ದು ಇವತ್ತು ಬೆಳಿಗ್ಗೆ ಕೂಡ ಅಣ್ಣಾ ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ಹೆಸರಿಸ್ತಕ್ಕಂಥ ಯಾವುದೇ ವ್ಯಕ್ತಿ, ಅದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಪೃಥ್ವಿರಾಜ್ ಚೌಹಾಣ್ ಇರ್ಬೋದು, PMO ಇಂದ ಪ್ರಮುಖ ಅಧಿಕಾರಿ ಇರ್ಬೋದು, ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಇವರ ಜೊತೆ ಮಾತುಕತೆ ನಡೆಸಲು ನಾವು ತಯಾರಂತಕ್ಕಂಥದ್ದನ್ನ ಟೀಮ್ ಅಣ್ಣಾ ಸ್ಪಷ್ಟಪಡಿಸಿದೆ. ಪ್ರಮುಖವಾಗಿ ಅಣ್ಣಾ ಅವರ ಒಂದು ಆರೋಗ್ಯದ ಸ್ಥಿತಿಯನ್ನ ಕೂಡ ಗಮನದಲ್ಲಿಟ್ಕೊಂಡು ಟೀಮ್ ಅಣ್ಣಾಗೂ ಕೂಡ ಮಾತುಕತೆ ಆದಷ್ಟು ಬೇಗನೆ ನಡೀಬೇಕು. ಸರ್ಕಾರಕ್ಕೂ ಕೂಡ ಅನಿಸ್ತಾ ಇದೆ ಮುಂದಿನ ಶನಿವಾರದ ಒಳಗಡೆ ಈ ಒಂದು ಡೆಡ್ ಲಾಕ್ ಅನ್ನ ಮುಗಿಸಬೇಕು ಅಂತಕ್ಕಂಥ ರೀತಿಯಲ್ಲಿ. ಹೀಗಾಗಿ ಕಾಮನ್ ಪಾಯಿಂಟ್ಸ್ ಯಾವುದು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಚರ್ಚೆ ಪ್ರಾರಂಭವಾಗಿದೆ. ಆದ್ರೆ ನೇರವಾಗಿರ್ತಕ್ಕಂಥ ಚರ್ಚೆ ನಡೀತಾ ಇಲ್ಲ. ರೀತಿಯಾಗಿರ್ತಕ್ಕಂಥ ಹಿಂಬಾಗಿಲ ಮೂಲಕ ಚರ್ಚೆಗಳೇನು ನಡೀತಾ ಇವೆ, ಇನ್ನೂ ಒಂದು ರೀತಿ ಕಾಂಕ್ರೀಟ್ ಆಗಿ ಯಾವುದೂ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಮಧ್ಯಪ್ರದೇಶದ ಬಿಯು ಮಹಾರಾಜ್ ಅಂತಕ್ಕಂಥವ್ರು ಏನು ವಿಲಾಸರಾವ್ ದೇಶಮುಖ್ರಿಗೂ ಕೂಡ ಆಪ್ತರು, ಅಣ್ಣಾ ಹಜಾರೆಗೂ ಕೂಡ ಆಪ್ತರು, ಅವರು ಕೂಡ ಒಂದಿಷ್ಟು ಸಂಧಾನದ ಪ್ರಕ್ರಿಯೆಯನ್ನು ನಡೆಸಿದ್ರು. ಅದು ಸಾಧ್ಯವಾಗಲಿಲ್ಲ. ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಧಾನಿ ನೇರವಾಗಿ ಅಣ್ಣಾ ಹಜಾರೆ ಅವರ ಜೊತೆ ಮಾತುಕತೆಗೆ ಯಾರನ್ನ ಕಳಿಸ್ತಾರೆ ಅಂತಕ್ಕಂಥದ್ದು. ಇವತ್ತು ಬೆಳಿಗ್ಗೆ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷ ಅಭಿಷೇಕ್ ಸಿಂಘ್ವಿ ಜೊತೆ ಪ್ರಧಾನಿ ಮಾತುಕತೆಯನ್ನು ನಡೆಸಿದ್ದಾರೆ. ನಾಳೆ ಸಂಜೆ 3:30ಕ್ಕೆ ಪ್ರಧಾನಿ ಸರ್ವಪಕ್ಷಗಳ ಸಭೆಯನ್ನ ಕೂಡ ಕರೆದಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ನಾಳೆ ಸಂಜೆ ಅಥವಾ ನಾಡಿದ್ರೊಳಗಡೆ ಒಂದು ಅಂತಿಮವಾಗಿರ್ತಕ್ಕಂಥ ಹಂತಕ್ಕೆ ಈ ಒಂದು ಸತ್ಯಾಗ್ರಹ ಮತ್ತು ಸರ್ಕಾರದ ಪ್ರತಿಕ್ರಿಯೆಗಳು ಬರಬಹುದು ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಆದ್ರೆ ಇದೇ ಸಂದರ್ಭದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಹೋರಾಟ ತೀವ್ರಗತಿ ಪಡಿತಾನೆ ಇದೆ. ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದೆಹಲಿಯಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಹೋರಾಟ ಮುಂದುವರೆದಿದೆ. ಸ್ವಲ್ಪ ನಿನ್ನೆ ಮತ್ತು ರವಿವಾರಕ್ಕೆ ಹೋಲಿಸಿದ್ರೆ ಟೆಂಪರ್ಸ್ ಡೌನ್ ಆಗಿರೋದು ನಿಜ ಅರವಿಂದ್. ಆದ್ರೆ ಇದು ಒಂದು ರೀತಿಯಾಗಿರ್ತಕ್ಕಂಥ ವಿಶ್ರಾಂತಿಯ ಪರಿಸ್ಥಿತಿ ಇರ್ಬೋದು. ಮತ್ತೆ ಸಂಜೆ
ಹೋರಾಟ ಒಂದು ತೀವ್ರಗತಿ ಪಡೆಯಲಿದೆ ಅಂತಕ್ಕಂಥದ್ದು ಸ್ಪಷ್ಟ. ಇನ್ನು ಪ್ರಮುಖವಾಗಿರ್ತಕ್ಕಂಥ ಕುತೂಹಲ ಇರೋದು ಅರವಿಂದ್, ಒಂದಂತೂ ಸ್ಪಷ್ಟ, ಅಣ್ಣಾ ಹಜಾರೆ ಇಡೀ ಒಂದು ಜನಾಂದೋಲನ ಏನು ನಡೀತು ಇದರ ಒಂದು ಸಿಂಬಲ್ ಆಗಿದ್ದಾರೆ ಅಂತಕ್ಕಂಥದ್ದು. ಈಗ ಸರ್ಕಾರ ಮತ್ತು ಟೀಮ್ ಅಣ್ಣಾ ನಡುವೆ ಯಾವ ರೀತಿ ಮಾತುಕತೆ ನಡೆಯಲಿದೆ, ಯಾಕಂದ್ರೆ 3ನೇ 4ನೇ ಒಂದು ಗುಂಪು ಕೂಡ ಇದೆ, ತನ್ನದೇ ಆಗಿರ್ತಕ್ಕಂಥ ಒಂದು ಆಲೋಚನೆಯನ್ನು ಹೊಂದಿರತಕ್ಕಂಥದ್ದು. ವಿರೋಧ ಪಕ್ಷಗಳಿಗೂ ಕೂಡ ಪೂರ್ತಿಯಾಗಿ ಜನ್ಲೋಕ್ಪಾಲ್ ಬಿಲ್ ಸಮ್ಮತವಿಲ್ಲ. ವಿರೋಧ ಪಕ್ಷಗಳು ತಮ್ಮದೇ ಆಗಿರ್ತಕ್ಕಂಥ ನಿಲುವನ್ನು ಹೊಂದಿವೆ. ಈ ಹಂತದಲ್ಲಿ ಸರ್ಕಾರ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪರಿಹಾರ ಕೊಡ್ತದೆ ಅಂತಕ್ಕಂಥದ್ದು ಮುಖ್ಯ ಅರವಿಂದ್. ಒಟ್ಟಾರೆ ಸರ್ಕಾರ ಹಿಂಬಾಗಿಲ ಮೂಲಕ ಏನು ಸಂಧಾನ ಪ್ರಕ್ರಿಯೆಯನ್ನು ನಡೆಸ್ತಾ ಇತ್ತು, ಅದೀಗ ಈ ರೀತಿಯಾಗಿರ್ತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಮಾತುಕತೆಗಳು ನಡೆಯುವ ಕಾಲ ಸನ್ನಿಹಿತವಾಗ್ತಿದೆ ಅರವಿಂದ್.